ಮಲ್ಲಪ್ಪ ಮಲ್ಲಪ್ಪ. ಹಾಂ ಹೇಳ್ರಿ. ಸೋಮಣ್ಣ ಅಂತ ಹೇಳಿ. ಹಾಂ ಯಾರು ಬೇಕಿತ್ತು? ನಿಮ್ಮ ಅಪ್ಪಾರ ನೀನು ಸಿಕ್ಕಿದ್ರಪ್ಪ. ನಿಂದು ಮದುವೆಗೆ ಹುಡುಗಿ ಹುಡ್ಕೊಳ್ತೀನಿ ಅಂತಂದ್ರೆ ಅದಕ್ಕೆ ನಿನ್ನ ಬಯೋಡೇಟಾ ಏನಾದ್ರು ಸಿಗುತ್ತಾನ ಅಂತ ನಿಮ್ಮ ಮನೆ ಕಡೆ ಹೊಂಟಿದ್ಯಾ, ಅದು ನೀನು ಸಿಕ್ಕಿನ. ಬಯೋಡೇಟಾ ಏನು ಮಾಡಿಲ್ಲ, ನಮ್ಮ ಕಡೆ ಅದು ಗೊತ್ತಿಲ್ಲ. ಏನಾರ ಇದ್ರೆ ಹೇಳ್ರಿ. ಸರಿನಪ್ಪ, ಇದ್ರೆ ಹೇಳ್ತೀನಿ. ಅಂದಂಗೆ ಒಂದು ಮಾತಿತ್ತು. ಹಾಂ ಹೇಳ್ರಿ. ಬಾ ಮಾತಾಡ್ಕೊಂತ ಹೋಗುಂಬ. ನೋಡ್ರಿ ಬನ್ನಿ. ಲೋ ಬಾವ, ಎಲ್ಲಿದ್ದೀನಿ ನಿಂದ? ಆರಾಮವ. ಇವ್ರು ಯಾರು? ಇವ್ರು ಯಾರೋ ಏನೋ ಅಂದ್ರವ, ನಂಗೆ ಅಷ್ಟು ಗೊತ್ತಿಲ್ಲ. ಏನೋ ಹೆಣ್ಣು ನೋಡ್ತಾರ ಏನೋ ಅಂದ್ರು. ನಾನು ಬ್ರೋಕರ್. ಹೌದಾ? ಯಾರಿಗೆ ಕಣ್ಣೆ ನೋಡಕ್ ಬಂದಿಯಪ್ಪ? ಮಲ್ಲುಗ ಅವರಪ್ಪ ಕಣ್ಣೆ ನೋಡಕ್ಕೆ ಇದ್ನ, ಅದಕ್ಕೆ ಅವನ್ನ ಕೇಳಕ್ ಬಂದ. ಅದಕ್ಕೆ ಅವನ್ನ ಕೇಳಿ ಒಂದು ಹುಡುಗಿ ಇತ್ತ ನಮ್ಮ ಕಡೆ ಕಣ್ಣೆ ಇತ್ತು, ಅದನ್ನ ತೋರಿಸಿದ್ರತ್ತು ಅಂತ. ಯಾರು? ಯಾವರು? ಇಲ್ಲೇ ಪಕ್ಕದೂರು, ತಿಮ್ಮಪುರದ ಯಾರ ಮನಿ? ಶಿವಪ್ಪ ಅಂತದಲ್ಲ, ಅವ್ನ ಮಗಳದಾಳ ಹೋಗ್ಬೇಕಿ. ಅದು ಒಳಗೋಗಿ ರಸ್ತೆ ಐತಿ, ಅಕ್ಷಿ ಬಾಕ್ಲ ಅವ್ರ ಮನಿ ಐತಲ್ಲ, ಅದು ಅದಲ್ಲ. ಹ್ಞೂ ಹೌದು. ಇಬ್ರು ಗಂಡ್ಮಕ್ಳು ಅದಾರ. ಒಬ್ಬ ಪುಣ್ಯದಾಗ ವರ್ಕ್ ಮಾಡ್ತಾನ, ಒಬ್ಬ ಇಲ್ಲೇ ರೈತ ಅದನ. ಅವ್ರ ಮಗಳು ಇನ್ನೂ ಕಲಿಯಾಕತ್ತಾಳ ಈಗ. ಬಟ್ ಅವ್ರು ಭಾಳ ಕಲಿತಾರಲ್ಲ, ತೋರಿಸ್ತಾರನೇ ಅವ್ರಿಗೆ ಹುಡುಗ ಒಳ್ಳೆಯವ್ರು ಇರಬೇಕು, ಒಂದು ಸ್ವಲ್ಪ ಆಸ್ತಿ ಪಾಸ್ತಿ ಇರಬೇಕು, ಇದ್ರೆ ಸಾಕು. ಹೌದಾ? ಇವೊಂದಿಟ್ಟು ಮುಂದಕ್ಕೆ ಹೋಗ್ರಿ, ನಾ ಬರ್ತೀವಿ. ಬರ್ರಿ ಹಂಗ. ಯಾರು? ಗೊತ್ತಾಗ್ಲಿಲ್ಲ ನಿನಗೇನು? ಇಲ್ಲ ಗೊತ್ತಾಗ್ಲಿ. ಲೋ ಬಾವ, ಮನೆ ಹೋಗಿದ್ವಲ್ಲ ನಾವು ಅವ್ರ ಮನೆಗೆ, ನೆನಪಾತಾನೆ? ಅವ್ರ ಮನ್ಯಾಗ ಊಟ ಮಾಡಿದ್ವಿ, ಅಲ್ಲೇ ವಸ್ತಿ ಇದ್ವಿ. ನಿಂಗೆ ಆ ಹುಡುಗಿ ಇಷ್ಟ ಆದ್ಲು, ನಾವು ವೈನಿ ಅನ್ನಕತ್ತೆ. ಅದಕ್ಕೆಮ್ಮ ಅದ ಏನು ಗಂಗಾನ? ಗಂಗಾ. ಅಯ್ಯ ಅಣ್ಣ ಮುಖದಾಗ ನಗು ನೋಡಲ್ಲ. ಅಂತೂ ಇಂತೂ ಲಡ್ಡು ಬಂದು ಬಾಯಿ ಬಿತ್ತು. ಏನ್ ಖುಷಿನಪ್ಪ. ಅಲ್ಲ, ನಿಮ್ಗೆ ಗೊತ್ತೇನ ಅವ್ರು? ಗೊತ್ತಂದ್ರೆ ಏನಂತಂದ್ರೆ, ನಾವು ಕಾಳು ಇಳ್ಸಕಂತೆ ಅವ್ರ ಊರಿಗೆ ಸರ್ಕಾರದವ್ರು ಬಂದಿದ್ರಲ್ಲ, ಅವಾಗ ಹೋಗಿದ್ವಿ. ಅವತ್ತು ನಮ್ದು ಗಾಡಿ ಕೆಟ್ಟಿತ್ತು, ಅವ್ರ ಮನೆಗೆ ವಸ್ತಿದ್ವಿ ನಾವು. ನಿಮ್ಗೆ ಗೊತ್ತಂದ್ರೆ ಭಾಳ ಕೆಲಸ ಸುಲಭ ಆತಲ್ಲ ನಮಗೆ. ನೋಡ್ರಿ, ಹಂಗಾರ ಮಾತಾಡಿ ಬರ್ತೀನಿ. ಹಂಗಾರ ನೀವು ಹೇಳ್ರಿ ಮನೆಗೆ ಹೇಳಿ. ನಮ್ಮ ಅಪ್ಪನ ಮಾತು ಕೇಳಬೇಕಿತ್ತು ನೀವು. ನೀವು ಅಪ್ಪನ ಏನ್ ಕೇಳ್ತೀರಿ? ಸರಿ, ನಾ ಎಲ್ಲ ಮಾತಾಡ್ತೀನಿ. ನಾನು ಬರ್ತೀನಪ್ಪ. ಸಾಯಂಕಾಲ ಅವ್ರ ಜೋಡಿ ಮಾತಾಡಿ ನಿಮ್ಮ ಮನೆಗೆ ಬರ್ತೀನಿ. ಹ್ಞೂ ಸರಿ. ಬಾವ, ಖುಷಿ ಒಳಗೆ ತೇಲಾಡಕತ್ತೇನ? ಕಳ್ಳೀವಳು ಓಹು ಮಳ್ಳೀವಳು. ಬಾವ, ಬಾವೋಯ್, ಏನ್ ಮಗ್ನಾಗ್ಬಿಟ್ಟಲ್ಲ ಬಾವೋಯ್. ನೋಡ್ರಪ್ಪ, ಇದು ಪರಿಸ್ಥಿತಿ. ಹಾ, ಎಲ್ಲ ಮರ್ತ ಕುಂತ್ಬಿಟ್ಟಣ. ಲೋ ಬಾವೋಯ್. ಯಾವ ಬಂದಿ ನೋಡಿಲ್ಲ ನೋಡು. ಫುಲ್ ಆತ್ಗಿ ಗೊಂಗ್ನಾಗ ಮರ್ತು ಬಿಟ್ಟು ನಮ್ಮನ್ನ. ಹೆಂಗೇನಿಲ್ಲಪ್ಪ. ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೂ ನೋಡಕ್ ಬರ್ಬೇಕು. ಅದು ಐತಿ ಇದೈತಿ ಏನಿನ. ನಡಿ, ನಿಮ್ಮ ಅಪ್ಪ ಮುಂದೆ ಹೇಳು ಫಸ್ಟ್. ನಾವಲ್ಲಪ್ಪ, ನಾ ಏನಾರು ಬಂದ್ರೆ ಮುಗಿತಲ್ಲ. ನಿಮ್ಮಪ್ಪ ಹಂಗೆ ಮುಖ ಮಾಡ್ತೀವಿ. ಅವ್ ಬಂದು ಹೇಳ್ತಾನೆ ತಗೊಂಡು, ಏನು ಚಿಂತೆ ಮಾಡಬೇಡ. ಸರಿ ಹಂಗಾರೆ ಹೋಗೋಣ. ಕೆಲಸ ಐತಲ್ಲ, ಇದನ್ನೆಲ್ಲ ಯಾರು ತೆಗ್ಸಾರು? ಕೆಲಸ ಬಂದಿಲ್ಲ ನೋಡ್ತೀನಿ. ಇವ್ರೇನು ಮನ್ಯಾಗದಾರೋ ಏನು ಇಲ್ಲ. ಯಾರಾದ್ರೂ ಮನ್ಯಾಗ ನಾ ಬಂದು ಕುಂತೀನಿ, ಯಾರು ಬರೋಲ್ಲ. ಬಾರೋ, ಏನು ಎಷ್ಟು ಬಾ ದಿನದ ಮೇಲೆ ಬಂದಿಲ್ಲ ಮನೆಗೆ. ಅದ ಮೊನ್ನೆ ನಿನ್ನ ಮಕ್ಕಳದು ಇದನ್ನ ಫೋಟೋ ತೊಗೊಂಡೋಗಿದ್ನಲ್ಲ, ನಮ್ಗೆ ಗೊತ್ತಿರೋರು ಒಬ್ರು ಅದಾರ. ನೀವು ಹ್ಞೂ ಅಂತಂದ್ರೆ ಅವ್ರಿಗೆ ತೋರ್ಸುನು. ಯಾರಿದ್ರ? ಯಾರು ಏನು ದೂರ ಊರು ಕೊಡಂಗಿಲ್ಲ. ನನ್ನ ಮಗಳು ಏನಿದ್ರು ಇಲ್ಲೇ ಸಮೀಪ ಇರ್ಬೇಕು ನೋಡು. ಅಂಥವು ಯಾರು ಸಂಬಂಧ ಇದ್ರಿ ಹೇಳು. ಅಲ್ಲೋಪ್ಪ, ನಿನ್ಗೆ ಯಾರು ದೂರ ಊರು ಕೊಡಂದ್ರೆ ಇಲ್ಲೇ ಮಕ್ಳೂರ. ಹೌದಾ? ಯಾರು ಅಂಥವ್ರು? ನಾ ನೋಡಿಲ್ದವ್ರು. ನಮ್ದಾಗ ಒಂದು ಕೂಡು ಕುಟುಂಬ ಐತೆ ಅಲ್ಲಿ. ಇದು ಮಗ್ಳೂರಾಗ ದೊಡ್ಡ ಕುಟುಂಬ, ಆಸ್ತಿ ಅಂತಸ್ತು ಎಲ್ಲ ಐತಿ. ಒಟ್ಟ 4 ಜನ ಗಂಡ್ಮಕ್ಳು, 1 ಹೆಣ್ಮಕ್ಳು. ಓ, ಯಾರು ಗೊತ್ತಾಗಲಿಲ್ಲ. ಬರ್ರಿ ಅಣ್ಣ, ಆರಾಮ್ರಿ? ಹಾಂ, ಆರಾಮದಿ. ನೀವು ಆರಾಮದ್ರಿಲ್ಲ? ಚಾ ತೊಗೊಂಡ್ಬರಕು? ಹಾಂ ಸರಿ ರೀ. ಎಲ್ಲಿದಾಳ ನಿನ್ನ ಮಗಳು? ಕಾಲೇಜ್ಗೆ ಹೋಗ್ಯಾಳ. 2 ಗಂಡ್ಮಕ್ಳು? ಒಬ್ಬ ನಿನ್ನೆರ ಹೋದ ಊರಿಗೆ, ಇನ್ನೊಬ್ಬ ಹೊಲಕ್ಕೆ ಹೋಗ್ಯಾನ. ಯಾಕೆ ಸಣ್ಣವ ಯಾಕೆ ಕಲೀಲಿಲ್ಲ? ಅವಂಗ ಕಲೀದೇನು ಇಷ್ಟ ಇಲ್ಲ ಅಂದ. ಮತ್ತು ನಮ್ದು ಹೊಲದೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂದ. ಅದಕ್ಕೆ ಮುಂದೆ ಮತ್ತು ರೈತರಿಗೆಲ್ಲ ಕೊಡ್ತಿರಲ್ಲ? ನೋಡಪ್ಪ, ನನಗೇನು ರೈತ ಏನಿಲ್ಲ. ಯಾಕಂದ್ರೆ ನಾನು ರೈತನ, ನನಗೇನು ಅದೇನಿಲ್ಲ. ಮಗಳು ಅಂದ್ರೆ ಮತ್ತು ಒಂದಿಟ್ಟು ಹಿಂದೆ ಮುಂದೆ ಮತ್ತು ಸ್ವಲ್ಪ ಜನ ಇರ್ಬೇಕು ಮನೆ ತುಂಬ, ಹಂಗಿದ್ರೆ ಕೊಡ್ತೀನಪ್ಪ. ಯಾಕಂದ್ರೆ ನಾನು ಒಬ್ಬಂಟಿಗ ಅದಕ್ಕೆ. ಸರಿ, ಹಂಗಾರ ಇದು ಹಂಗೈತಿ. ಗುಂಡಪ್ಪ ಅಂತ ಅವ್ರ ಅಪ್ಪನ ಹೆಸರು, ಮಗನ ಹೆಸರು ಮಲ್ಲು ಅಂತೆ. ಹೌದಾ? ಅವರು 4 ಜನ ಗಂಡು ಮಕ್ಳು ಅಂತಿಲ್ಲ. ಹುಡುಗ ಸ್ವಲ್ಪ ಕಪ್ಪು ಐತಿ. ಹೌದು. ಅವ್ರೇನೋ ಬಂದಿದ್ರು ಅಂತ ನೋಡಿ ಮನೆಗೆ ಒಂದಿನ. ಹೌದು ಬಂದಿದ್ರು. ಆಮೇಲೆ ನನ್ನ ಮಗಳನ್ನ ಅಲ್ಲೇ ದವಾಖಾನೆಗೆ ತೋರ್ಸಕ್ಕೆ ಹೋಗಿದ್ನಲ್ಲ, ಅವಾಗೂ ಬಂದಿದ್ದ ಹುಡುಗ. ಹುಡುಗ ಮಾತ್ರ ಚಲೋ ಐತಿ. ಆದ್ರೆ ಅವ್ರ ಅಪ್ಪ ಸ್ವಲ್ಪ ಸಿಡಕ್ಕ, ಅವ್ರು ಚಲೋ ಅದ. ಆಮೇಲೆ ಅಂತಂದ್ರೆ 4 ಜನ, ಅವರು ಎಲ್ಲರೂ ಕಲಿಯಾಕತ್ತಾರಿನ. ಹೌದಾ? ನೋಡು, ನಿಂದ ಇವತ್ತು ನಮ್ಮ ತಮ್ಮ ಮಕ್ಕಳು ಬರಲಿ, ಮಾತಾಡ್ತೀನಿ. ನೋಡು, ಮಾತಾಡು. ಒಂದು ನಿರ್ಧಾರಕ್ಕೆ ನನಗೆ ಫೋನ್ ಹಚ್ಚಿ ಹೇಳು. ಸರಿನಪ್ಪ, ಹೇಳ್ತೀನಿ. ತಗೋರಿ ಅಣ್ಣ. ಅವ ಲುಂಗಿ ಹಾಕೊಂತಾನಲ್ಲ, ಅದ ಹುಡುಗ ಮೇಲೆ ಇಬ್ಬರು ಬಂದಿದ್ರು. ಒಬ್ಬ ಯಾವಾಗಲೂ ಬಿಳಿ ಲುಂಗಿ ಹಾಕೊಂತಾನ ನೋಡು. ಸರಿನಪ್ಪ, ಎಲ್ಲಿ ತಗೋ. ಯಾರ್ರಿ? ನೀನು ನೋಡಿಲ್ ತಗೋ. ನೀನು ನಿಮ್ಮ ಅಣ್ಣನ ಮನೆ ಕಾರ್ಯಕ್ಕೆ ಹೋಗಿದ್ದೀನಿ ನೋಡು, ಅವ ಬಂದಿದ್ರು. ಹೌದಾ? ಅಂತ ಹುಡುಗ ಏನು ಕಲ್ತಾನ? ಏನು ಕಲ್ತಿಲ್ಲವ ಅವ, ಮನೆ ನಿಭಾಯಿಸ್ಕೊಂಡು ಹೋಗ್ತಾನ. ಒಟ್ಟು ಆಸ್ತಿ ಇರೋ ಕಡೆ ಐತಿ. ಒಟ್ಟ ಸ್ವಲ್ಪ ಕಲ್ತಾರ ಇದ್ರೆ ಚಲೋ ಆಕಿತ್ತು. ಕಲ್ತಾರ ತಗೊಂಡು ಏನು ಮಾಡ್ತೀವ ಈಗ? ಆಸ್ತಿ ನೋಡು, ಆಸ್ತಿ. ನೋಡೋಣ ತಗೋರಿ, ಮಗಳ ಜೋಡಿ ಮಾತಾಡ್ತೀವಿ. ಹುಡುಗ ಮಾತ್ರ ಚಲೋ ಐತಿ. ನನಗೆ ಭಾಳ ಇಷ್ಟ ಅದ. ನಾನು ಅದ ಅನ್ಕೊಂತಿದ್ದೆ, ಇಂಥ ಹುಡುಗ ಇರ್ಬೇಕಂತೆ. ಹುಡುಗ ಮಾತ್ರ ಚಲೋ ಐತಿ. ನನಗಂತೂ ಭಾಳ ಇಷ್ಟ ಆಗಿದೆ. ಸರಿನಪ್ಪ, ನೀವು ಹೇಳಿ ಮಾತಾಡ್ಕೊಂಡು ನಾವು ಒಂದು ಮಾತಾಡ್ರಿ. ಆಯ್ತು ತಗೋರಿ. ಕುಂದ್ರಿ, ನಾಷ್ಟ ಮಾಡಕಂದ್ರೆ. ಬೇಡ ಮತ್ತೆ ಮುಂದದವು. ನೀ ಅವಾಗ ಇಂಥವೆಲ್ಲ ಮಾಡಕತ್ತಿ? ಏನೈತಿ ಕೆಲಸ ಮನೆಯಾಗ? ಮುಗಿತಾ ಸಾಲಿ ಕಲಿಸ್ತಿದ್ನ, ಮುಗಿತದು ರಿಟೈರ್ಡ್ ಆದ್ನಿ. ಇನ್ನು ಖಾಲಿ ಕುಂತ ಏನು ಮಾಡೋದು? ಇದನ್ನ ಪುಣ್ಯ ಬರ್ತೈತಿ, ಹೆಣ್ಣು ಗಂಡು ಕುಡಿಸಿದ್ರ ಅಂತ ಮಾಡಕತ್ತೀನಿ ನೋಡು. ಮಾಡಿ ಒಳ್ಳೇದಾಗಲಿ. ಸರಿ, ಹಂಗ ನಾನು ಬರಲಿ. ಬಾ. ಅಲ್ರಿ, ಹುಡುಗ ಹೆಂಗ ಅನ್ನೋದು ಗೊತ್ತಾಗಲಿಲ್ಲ. ಹುಡುಗ ಮಾತ್ರ ಚಲೋ ಐತಿ. ಅವ್ರ ಮನೆತನ ನಂಗೆ ಗೊತ್ತಿಲ್ಲ. ಮನೆತನ ಹೋಗಿ ನೋಡ್ಕೊಂಡು ಬಂದಾಗ ಗೊತ್ತಾಗೋದು, ಒಂದು 4 ಜನ ಕೇಳಿದಾಗ ಗೊತ್ತಾಗೋದು. ಹುಡುಗ ಮಾತ್ರ ಭಾಳ ಚಲೋ ಐತಿ. ನಾನು ಈಗ ಗಂಗಾನಾಗ ದವಾಖಾನೆಗೆ ಹಾಕಿದ್ನಲ್ಲ, ಅವಾಗ ಅಲ್ಲಿ ಬರ್ತಿತ್ತದ ಹುಡುಗ. 2 ದಿನ ಬಂದು ನಿಂತು ನೋಡ್ಕೊಂಡು ಹೋಗೈತಿ. ಆಮೇಲೆ ಇಲ್ಲೂ ಬಂದಾಗ ನಂಗೆ ಅನಿಸ್ತಿಲ್ಲ. ಮೇ ಬಿ ಚಟಾದಿಗಳು ಏನಿಲ್ಲ ಅನ್ಕೊತೀನಿ. ಇದ್ರೆ ಇಲ್ಲ ನೋಡೋಣ, ಇನ್ನೂ ವಿಚಾರಿಸ್ಕೊಂಡು ತಗೋ. ಏನು ನೋಡಿ ಬಂದರೆ ಏನಾಗಲ್ಲ. ಅವ್ರ ಕಡೆಯಿಂದ ಬರ್ಲಿ ತಗೋ. ಏನಾರು ಅವ್ರ ಕಡೆಯಿಂದ ಮಾಹಿತಿ ಬಂದಮೇಲೆ ಮಾಡೋಣ. ನೋಡ್ರಿ, ಮಗಳು ಬರ್ತಾಳ ಕೇಳ್ರಿ. ಅಕ್ಕಿಗೂ ನೋಡ್ರಿ, ಅಕ್ಕಿ ಏನಂತ ಹಂಗ. ಮತ್ತು ಏನಿನ್ನ ಈಗ 12ನೇ ಕಲಿಯಾಕತ್ತಾಳ ಅಕ್ಕಿ.
ಮತ್ತು ಆಕೆರು ಏನೋ ಮುಂದೆ ಕಲಿತೀನಿ ಅಂದ್ರೆ ಕಲಿಸ್ರಿ, ಮತ್ತು ಆಕೆ ಒಲ್ಲೆ ಅಂದ್ರೆ ಬಿಡಿಸ್ರಿ. ಸಾಕಲ್ಲ ಈಗ ಮುಗೀತು, ಇನ್ನೇನು ಮದುವೆ ಮಾಡಿ ಕೊಡೋನು ಇನ್ನು. ಯಾಕೆಂದ್ರೆ ಈಗ ನಮ್ಮ ಊರಾಗ ಜಾಸ್ತಿ ಕಲ್ತಿದ್ದಂದ್ರೆ. ಆದ್ರೆ ಏನು ಮಾಡೋದು ಮುಂದೆ ಆಕೆಗೆ ಸಹಾಯ ಆಗತ್ತಿಲ್ಲ. ಸರಿ, ನಾನೆಲ್ಲ ಮಾತಾಡ್ತೀನಿ ತಗೋ.